ಸಚಿವ ರಹೀಂ ಖಾನ್ ಅವರಿಂದ ಇಂದಿರಾ ಕ್ಯಾಂಟೀನ್ ವೀಕ್ಷಣೆ. ಬೇಡಿಕೆಯಂತೆ ಪ್ರತಿದಿನ 1,000 ಪ್ರಮಾಣದಲ್ಲಿ ಉಪಹಾರ ಊಟ ನೀಡಲು ಸೂಚನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿಯಲ್ಲಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ರವರು ಬುಧವಾರ ವಾರ್ಡ್ ನಂಬರ್ 46ರ ವ್ಯಾಪ್ತಿಗೆ ಬರುವ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಅವರು ಸಾರ್ವಜನಿಕರ ಬೇಡಿಕೆಯಂತೆ ಪ್ರತಿದಿನ 1,000 ಪ್ರಮಾಣದಲ್ಲಿ ಉಪಹಾರ ಊಟ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಜಿಲ್ಲಾ ಆಸ್ಪತ್ರೆಯ ಸ್ಥಳವಾಗಿರುವುದರಿಂದ ಸಹಜವಾಗಿಯೇ ಜಿಲ್ಲೆಯ ತಾಲ್ಲೂಕು ಪ್ರದೇಶಗಳಿಂದ ರೋಗಿಗಳು ಮತ್ತು ಅವರ ಸಂಬಂಧಿಕರ ಹೆಚ್ಚಿನ ಓಡಾಟ ಇರುವುದರಿಂದ ಬೇಡಿಕೆಯಂತೆ 500ರಿಂದ 1,000ಕ್ಕೆ ಪ್ರಮಾಣ ಹೆಚ್ಚಿಸಲು ಸೂಚಿಸಲಾಗಿದೆ ಎಂದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತು ಬೆಳಗ್ಗೆ ನಾನು ಗುಲ್ಬರ್ಗನಲ್ಲಿ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ವಿಸಿಟ್ ಮಾಡಿದ್ದೇನೆ. ಆ ಥರ ಸುಮಾರು ಕರ್ನಾಟಕನಲ್ಲಿ ಎಲ್ಲ ಡಿಸ್ಟ್ರಿಕ್ನಲ್ಲಿ ಹೋಗಿ ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡಿದ್ದೇನೆ. ಮೊನ್ನೆ ನಮ್ಮ CM ಸಾಹೇಬರು ಕ್ಷೇತ್ರದಲ್ಲಿ ಹೋಗಿ ವಿಸಿಟ್ ಮಾಡಿದ್ದೇನೆ. ಕೋಲಾರ, ಬೆಂಗಳೂರು ರೂರಲ್ ಮತ್ತು ಆ ಥರ ಸುಮಾರು ಎಲ್ಲಿ ಹೋಗ್ತೀನಿ ನಾನು ವಿಸಿಟ್ ಮಾಡ್ತೀನಿ, ರಿವ್ಯೂ ಮೀಟಿಂಗ್ ತೊಗೋತೀನಿ. ಅಲ್ಲಿ 100% ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡ್ತೀನಿ. ಗುಲ್ಬರ್ಗನಲ್ಲಿ ಆಲ್ಸೋ ರಿವ್ಯೂ ಮೀಟಿಂಗ್ ಇದೆ DC ಆಫೀಸ್ನಲ್ಲಿ. ಮತ್ತು ಇದು ಹಾಸ್ಪಿಟಲ್ದು ಸುಮಾರು ಕಡೆ ವಿಸಿಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಏನು ಡಿಮ್ಯಾಂಡ್ ಇದೆ, ಯಾಕಂದರೆ ಹಾಸ್ಪಿಟಲ್ ಇದೆ, ದೊಡ್ಡದು ಹಾಸ್ಪಿಟಲ್ ಗುಲ್ಬರ್ಗ, ಅದು ಒಳ್ಳೆಯದು ಇದೆ. ಮತ್ತು ಏನು ಡಿಮ್ಯಾಂಡ್ ಇದೆ ಅಂದರೂ 500 ಟಾರ್ಗೆಟ್ ಇದೆ. ಅದು 1000ಕ್ಕಿಂತ ಜಾಸ್ತಿ ಪಬ್ಲಿಕ್ ಇಲ್ಲಿ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಅದ್ರ ಸಲುವಾಗಿ ನಾನು 1000 ಮಾಡಿ ಕೊಡಿ ಅಂತ ಹೇಳಿದ್ದೇನೆ. ಮತ್ತು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದು. ಇದು ಬಡವರಿಗೆ ಮತ್ತು ರೈತರಿಗೆ, ಯುವಕರಿಗೆ, ಮತ್ತು ಎಸ್ಪೆಷಲಿ ಎಲ್ಲಿ ಹಾಸ್ಪಿಟಲ್ ಇದೆ, ಬೇರೆ ಬೇರೆ ಹಾಸ್ಪಿಟಲ್ ಅಂದರೆ ಇಲ್ಲಿ ಪೇಷಂಟ್ಸ್ ತುಂಬ ಬರ್ತಾರೆ. 10 ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್, 5 ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್ ಮತ್ತು 10 ರೂಪಾಯಿನಲ್ಲಿ ಊಟ ಸಿಗಬೇಕಂದ್ರೆ ತಮಗೆ ಗೊತ್ತಿದೆ. ಒಂದು ಟೀ, ಚಾಯ್ ಸಿಗೋದು ಕಷ್ಟ ಇದೆ. ಅದ್ರ ಸಲುವಾಗಿ ನಾನು ಸ್ಪೆಷಲಿ ರಿವ್ಯೂ ಮೀಟಿಂಗ್ನಲ್ಲಿ ಮಾತಾಡ್ತೀನಿ. ಅದು ಮೆನು ಪ್ರಕಾರ ಮತ್ತು ಒಳ್ಳೆ ರೀತಿಯಿಂದ ಫುಡ್ ಕೊಡಬೇಕಂತ ನಮ್ಮದು ಡೈರೆಕ್ಷನ್ ಇದೆ. ಮುಖ್ಯಮಂತ್ರಿ ಈ ಸಲ ಸ್ವಲ್ಪ ಅಮೌಂಟ್ ಆಲ್ಸೋ ಜಾಸ್ತಿ ಮಾಡಿದ್ದಾರೆ. ಅದು ಟಾಪ್ ಲೆವೆಲ್ ಇದ್ದಾರೆ. ಅದ್ರ ಸಲುವಾಗಿ ಟಾಪ್ ಲೆವೆಲ್ ಇದರಲ್ಲಿ ಇಲ್ಲ, ಇದು ಕರ್ನಾಟಕ ಭಾಷೆ ಇದೆ. ಇದು ಅವ್ರು ಏನು ಹೇಳ್ತಾರೆ, ಅವರು ಏನು ತಿಳಿದು ಹೇಳಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಮತ್ತು ಇದು ಕನ್ನಡ ಭಾಷಾ, ನಮ್ಮ ಕನ್ನಡ ಜನರದ್ದು. ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡಿದ್ದೇನೆ. ಇಂದಿರಾ ಕ್ಯಾಂಟೀನ್ ಬಗ್ಗೆನೇ ಹೇಳ್ತೀನಿ. ರಿವ್ಯೂ ಮೀಟಿಂಗ್ ಮುಗಿಸಿದ ಮೇಲೆ ಎಲ್ಲ ಮಾತಾಡ್ತೀನಿ. ರವಿಕುಮಾರ್ ಅವರು ಫೌಜಿ ಹತ್ರ ನಮ್ಮ DC ಅವ್ರಿಗೆ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿ ನೆಕ್ಸ್ಟ್ ಕ್ವೆಶ್ಚನ್ ಮಾಡಿದ್ದಾರೆ. ಅವನಿಗೆ ಕೆಲಸ ಇಲ್ಲ, ಬುದ್ಧಿ ಇಲ್ಲ, ಈ ಥರ ಮಾತಾಡ್ತಾನೆ ಅವನು. BJP ಅವ್ರಿಗೆ ಏನು ಬೇಕು, ಬರೇ ಒಬ್ಬರು ಮೈನಾರಿಟಿ ಮಹಿಳಾ ಬಗ್ಗೆ ಆ ಥರ ಮಾತಾಡ್ತಾನೆ. ಅವನಿಗೆ ಬುದ್ಧಿ ಇಲ್ಲ, ನಾಚಿಕೆ ಬರ್ಬೇಕು ಆ ಥರ ಮಾತಾಡ್ಬೇಕಂತ.